ಇನ್ನು ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ವಿಜಯೇಂದ್ರ ಹಠಾವೋ ಚಳವಳಿ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ವಿಜಯೇಂದ್ರ ಬದಲಾಗಬೇಕು, ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೀಲೇಬೇಕು ಅಂತ ರೆಬಲ್ ಟೀಮ್ ಒತ್ತಾಯ ಮಾಡ್ತಾನೆ. ಪಕ್ಷ ನಾಯಕರು ಬದಲಾಗಬಹುದು ಅಂತ ಕಾಂಗ್ರೆಸ್ನ ಮುಖಂಡ ಲಕ್ಷ್ಮಣ ಸವದಿ ಅವರು ಭವಿಷ್ಯವನ್ನ ನುಡಿದಿದ್ದಾರೆ. ನಮಗೆ ಇದ್ದು ನಮ್ಮ ಜೊತೆಗೆ ಇದ್ದು ಮಾಡ್ತಾವ್ರೆ, ನಿಮ್ಮ ಮಕ್ಕಳು ತಣ್ಣಗ ಇರ್ಲಿ. ಯಾವ ಸರ್ಕಾರ ಇಂಥವ್ರುಗಳ ಸರ್ಕಾರ ನಡೆಸೋ ಬದಲು ಅಯೋಗ್ಯರು ಬಾಯಿ ಮುಚ್ಕೊಂಡಿರೋದು ಬೆಟರು. ಕಾಂಗ್ರೆಸ್ ನಡೆಸಲಿ ಸರ್ಕಾರನ, ಅಲ್ಲ ವಿರೋಧ ಪಕ್ಷ ಯೋಗ್ಯರಲ್ಲ. ವಿರೋಧ ಪಕ್ಷವಾಗಿ ಇವರು ವಿರೋಧ ಪಕ್ಷವಾಗಕ್ಕೂ ಅಲ್ಲ, ಆಡಳಿತ ಪಕ್ಷವಾಗಕ್ಕೂ ಅಲ್ಲ. ಇವರು ಎರಡಕ್ಕೂ ಯೋಗ್ಯರಲ್ಲ. ಇವರು ಏನು ಉಪಾಧ್ಯಕ್ಷರು ಈ ರೇಂಜಿಗೆ ರೇಸ್ ಆಗ್ಬಿಟ್ರಿ ಇವತ್ತಿನ ಸ್ಥಿತಿಯಲ್ಲಿ. ಹಾಗಾಗಿ ಇವ್ರು ಅಲ್ಲೇ ಇರಬೇಕು, ಹಿಂಗೆ ಬಡದಾಡ್ಕೊಂಡು ಸಾಯ್ಬೇಕು. ಕಾಂಗ್ರೆಸ್ನವರೇ ಆಳ್ಲಿ, ಸುಮ್ಮನೆ ಕಟ್ಟಡಗಳನ್ನು ತೊಗೊಂಬಂದು ಯೂಸ್ಲೆಸ್ ಫೆಲೋಸ್ ಒಬ್ಬೊಬ್ಬರಿಗೂ ಸಾಕಾಗೋಗಿದೆ. ಹೇಳಿ ಹೇಳಿ ಮಾನ ಮರ್ಯಾದೆ ಇಲ್ಲ, ನಾಚಿಕೆ ಇಲ್ಲ ಇವ್ರುಗಳಿಗೆ. ಸಂತೋಷ. ಯಾರಿಗೂ ಬಿಡ್ತಾ ಇದ್ದೀರಿ ಬಂದು ನೀವೆಲ್ಲರೂ ಸೇರ್ಕೊಂಡು? ಯಾವನಿಗೆ ಇಡ್ತಾ ಇದ್ದೀರಿ? ನಿಮ್ಮ ಹಿಂದೆ ಮುಂದೆ ಕಾಪಿ ಕೊಟ್ಕೊಂಡು ಓಡಾಡ್ತಿರೋರು ಯಾರಿಗಾರು ಇದ್ರೆ ಅವ್ರಿಗೆ ಹೋಗಿ ಮಾಡ್ಕೊಳ್ಳಿ, ನನ್ನ ಹತ್ರ ಮಾಡಬೇಡಿ. ಬಂದು ಈ ರಾಜ್ಯದ ಜನರಿಗೆ ಹೇಳ್ತಾ ಇದ್ದೀನಿ, ಇವ್ರು ಆಡ್ತಿರೋದೆಲ್ಲ ಡ್ರಾಮಾ, ನಾಟಕ, ಕಂತ್ರಿ, ಸ್ವಾರ್ಥಿಗಳು. ವಿಷದ ಬಾಟ್ಲು ರೆಡಿ ಇದೆ, ಪಾಲಿಡಾಲ್, ನೆಣಗ್ಗ ಮತ್ತೆ ರೈಲು ಕಂಬಿ ಇದಿದೆ, ಆಮೇಲೆ ಪಾಳುಬಾವಿ ಇದೆ ಕೊಳ್ಳೆಗಾಲದಲ್ಲಿ, ಎಲ್ಲಿ ಬೇಕಾದ್ರೂ ಹೋಗಿ ಬೀಳ್ಬೋದು. ಹಾಗಾಗಿ ಇವ್ರನ್ನ ನಂಬಬೇಡಿ, ಯಾರನ್ನೂ ನಂಬಬೇಡಿ. ಎರಡು ಕಡೆ ಅವ್ರನ್ನ ಪಕ್ಷಕ್ಕೋಸ್ಕರ ಅಂತಾರಲ್ಲ, ಬರೀ ಬೋಗಸ್ ಫೆಲೋಸು, ಸುಳ್ಳುಗಾರರು, ದಗಾಕೋರರು. ಹಿಂದೆ ಅಧಿಕಾರ ಇದ್ದಾಗ ಅಲ್ಪ ಸ್ವಲ್ಪ ದರೋಡೆಯನ್ನೂ ಮಾಡಿದವರು ಎಲ್ಲರೂ ಅಲ್ಲದೆ ಇರ್ಬೋದು, ಕೆಲವರು. ಸುಮ್ಮನೆ ಕೆರಳಿಸ್ಬೇಡಿ. ರಾಜ್ಯದ ಜನ ನಿಮ್ಮನ್ನ ಹಾದಿ ಬೀದಿಲಿ ಥೂಚಿ ಅಂತ ಉಗಿಯೋ ದಿನ ಬರುತ್ತಾ ಅಂತ ಕಾಯ್ತಾ ಇದ್ದೀನಿ ನಾನು. ನಿನ್ನ ಹತ್ರ ಬಯಸ್ಕೊಂಡು ಮಾಡೋದೇ ಒಳ್ಳೇದು. ನಿಮಗೆ ಏನಾದ್ರೂ ಮರ್ಯಾದೆ ಸಿಗ್ತಾ ಇದ್ರೆ ಅದು ನಿಮಗೆ ಸಿಗ್ತಿರೋ ಮರ್ಯಾದೆ ಅಂತ ಅನ್ಕೊಂಡು ಕಾಲರಪ್ ಮಾಡ್ಕೋಬೇಡಿ. ಬಿಜೆಪಿನವರು ಪಕ್ಷಕ್ಕೆ ಕಾಂಗ್ರೆಸ್ ಮೇಲಿರೋ ಕೋಪಕ್ಕೆ ಒಂಚೂರು ನಿಮಗೆ ತೋರಿಸ್ತಿರ್ಬೋದು ಅಷ್ಟೇ. ಅವರು ಇಲ್ದಿದ್ರೆ ಇಷ್ಟೊತ್ತು ನಿಮ್ಗೆ ಬುರುಡೆ ಕೆತ್ತಬಿಟ್ಟಿರೋರು ಜನ. ಹೀರೋ ಆಗ್ಬಿಟ್ನೆ. ಹೌದ್ರಿ, ಅವನ್ ರಿಯಲ್ ಹೀರೋ. ನಾವು ನೀವು ಗಂಡಸು ಅನ್ಕೊಳ್ಳೋದು ವೇಸ್ಟ್. ಭಾರತೀಯ ಜನತಾ ಪಕ್ಷದ ಆಸೆ ಏನು? ಕಾಂಗ್ರೆಸ್ ಮುಕ್ತ ಭಾರತ ಆಗ್ಬೇಕು. ಅದನ್ನ ಜಾರಿಗೆ ತರಲೇಬೇಕು ಅಂತ ಹಠ ಹಿಡಿದಿರೋದು ಯಾರು? ಮೋದಿ ಅವರು, ಕಾಂಗ್ರೆಸ್ ಅವರು, ಕಾಂಗ್ರೆಸ್ನವರು. ತಾರೀಖ್ ತರಲೇಬೇಕು ಮೋದಿ ಹೇಳಿದ್ದೀನಂತ. ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ನಿಮ್ಮ ಹತ್ರನೂ ಬರ್ತೀನಿ. ಬಹು ಜನರಿಗೆ ದಕ್ಷಿಣ ಭಾರತದಲ್ಲಿ ಇರುವ ಆಸೆ ಏನು? ಬಿಜೆಪಿ ಮುಕ್ತ ದಕ್ಷಿಣ ಭಾರತ. ಹೌದು, ಸ್ಥಳೀಯ ಎಲ್ಲ ಪಾರ್ಟಿಗಳು. ಕರೆಕ್ಟ್. ಎಸ್, ಇದನ್ನ ಜಾರಿಗೆ ತರಲೇಬೇಕು ಅಂತ ಹಠ ಹಿಡಿದಿರೋರು ಯಾರು? ಬಿಜೆಪಿ ಅವರು. ಮಾಡ್ತೀನಿ ಮುಂದಕ್ಕೆ ಹೋಗಿ.